ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗೆ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗೆ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗೆ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗೆ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗೆ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ
ಅಕೌಂಟಿಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಏನು ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸ್ನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಏನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ಏನು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಏನು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಏನು ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸ್ನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಏನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ಏನು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಏನು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಏನು ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸ್ನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಏನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ಏನು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನನಗ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಕಾರ್ಯಸೌಧದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಹೂಗಾರ್ ಅನ್ನುವಂಥ ವ್ಯಕ್ತಿ ಪ್ರತಿ ತಿಂಗಳು ಏನು ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಹಣವನ್ನು ಹೆಚ್ಚುವರಿಯಾಗಿ ಅವರ ಖಾತೆಗೆ ಹಾಕಿರುವಂಥದ್ದು. ಅದಾದ ಬಳಿಕ ಹೆಚ್ಚುವರಿಯಾಗಿ 20,000, 30,000, 50,000 ಹಣವನ್ನು ಹಾಕಿ ಇದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಬಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರ ಆ ಬಳಿಕ ಏನು ಆ ಹಣವನ್ನು ವಾಪಸ್ ಆತ ತನ್ನ ಪರ್ಸ್ನಲ್ ಅಕೌಂಟ್ಗೆ ಹಾಕ್ಕೊಳ್ತಾ ಇದ್ದ ಅನ್ನುವಂಥದ್ದು ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. GA ಡಿಜಿಟಲ್ ಮ್ಯಾನ್ ಪವರ್ ಏಜೆನ್ಸಿ ಮುಖಾಂತರ 2015ರಲ್ಲಿ ಶರಣು ಹೂಗಾರ್ ಅನ್ನುವಂಥನು ಈ ಒಂದು ಯೂನಿವರ್ಸಿಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿರ್ತಾನೆ. ಅದಾದ ಬಳಿಕ ಹಣಕಾಸು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸ್ಯಾಲ್ರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮರ್ಜೆನ್ಸಿ ಅಲೌನ್ಸ್ ಅಂತೇಳಿ ಇರುವಂಥ ಹಣವನ್ನು ಏನು ಆತ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಇದೀಗ ಏನು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.